ಅಂದ್ರೆ ಗೊತ್ತಾಗ್ಲಿಲ್ಲ. ಸ್ಟಡಿ ಹಾಲಿಡೇ ಕೊಡ್ತಾ ಇದ್ರು. ನೋ ಅದೇನಂದ್ರೆ ಕೆಲವರು ಅಲ್ಲೇ ಮಾಡಿದ್ರೆ ನಮ್ಮ ಟೀಚರ್ಸ್ ಕೂಡ ಇರ್ತಾರೆ, ಲೆಕ್ಚರರ್ಸ್, ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಒಂದು ಇದ್ ಮಾಡಿದ್ರು. ಅದನ್ನ ಆರ್ಡರ್ ಮಾಡಿರ್ಬೇಕೇನೋ ಗೊತ್ತಿಲ್ಲ. ನಾನು ಹೇಳಿದೆ ಅದನ್ನ ತೀರ್ಮಾನ ಮಾಡ್ಕೊಂಡು ಮಾಡಿ ಅಂತ. ಇಂಥ ಆರ್ಡರ್ಸ್ ಇಲಾಖೆಲ್ಲ ಮಾಡ್ತಾರೆ. ಈಗ ನಾನು ಗ್ರೂಪ್ ಸ್ಟಡೀಸ್ ಮಾಡ್ತೀನಿ, ಏನೋ ಸಡನ್ ಆಗಿ ಹೆಲ್ಪ್ ಬೇಕು, ಅವಾಗ ನಿಮಗೆ ಟೀಚರ್ಸ್ ಅವೈಲಬಿಲಿಟಿ ಇರ್ತಾರೆ. ಆ ನಿಟ್ಟಿನ ಮೇಲೆ ಮಾಡಿದ್ದಾರೆ. ಇದೊಂದ್ಸತಿ ಸುಮ್ಮನೆ ಜನರಲ್ ಆಗಿ ಚರ್ಚೆ ಮಾಡಿದ್ರು. ಐ ಥಿಂಕ್ ನೋಡಿ ಇದು ಒಳ್ಳೇದಿದ್ರೆ ಮಾಡಿ ಅಂತ ಹೇಳಿ. ಎಲ್ಲ ಕಲಿಕೆದೆಲ್ಲ ಮುಗಿದೋದ್ರೆ ಮತ್ತೆ ಇನ್ನು ರಿವಿಷನ್ ಮಾಡೋದಕ್ಕೆ ಅವ್ರಿಗೆ ಉಪಯೋಗ ಆಗುತ್ತೆ. ಮತ್ತೆ ಈಗೆಲ್ಲ ಮಾಡಲ್ ಕ್ವೆಶ್ಚನ್ ಪೇಪರ್ಸ್ ಬಹಳ ಸಿಸ್ಟಮ್ ಚೇಂಜ್ ಮಾಡಿದೀವಿ. ಅದೆಲ್ಲದೂ ಕೂಡ ಅನುಕೂಲ ಆದ್ರೆ ಅವರಿಗೆ ರಿಸಲ್ಟ್ಸ್ ಗೆ ತುಂಬಾ ಹೆಲ್ಪ್ ಆಗುತ್ತೆ. ಎಕ್ಸಾಮ್ ಫೇಸ್ ಮಾಡೋದಕ್ಕೂ ಕೂಡ ಒಳ್ಳೆ ಹೆಲ್ಪ್ ಆಗುತ್ತೆ. ನಾಳೆ ಅದೇ ಮೇನ್ ಆಗಿ ಈ ಮನ್ರೇಗಾ ವಿಚಾರದ ಬಗ್ಗೆ ಮೇನ್ ಆಗಿ ಬರ್ತದೆ. ಮತ್ತೆ ಗವರ್ನರ್ ಸ್ಪೀಚರ್ಸ್ ಹೆಂಗೆ ಬರುತ್ತೆ ನೋಡ್ಕೊಂಡು ಅದ್ರ ಮೇಲೆ ಬೇರೆ ಬೇರೆ ಸಮಸ್ಯೆನೂ ಕೂಡ ಮಾಡತಕ್ಕಂಥದ್ದನ್ನ ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ನಾವೆಲ್ಲರೂ ಕೂಡ ತೀರ್ಮಾನ ಮಾಡಿದ್ವಿ, ಮನೆ ಮುಖ್ಯಮಂತ್ರಿಗಳು ಕೂಡ. ಯಾಕಂದ್ರೆ ಇದೊಂದು ದುರಂತ. ಇಲ್ಲಾಂದ್ರೆ ಹೆಚ್ಚು ಕಮ್ಮಿ ಆಗಿದ್ರೆ ಜನರಿಗೆ ಕೆಲಸ ಸಿಗದೆ ಹೊಟ್ಟೋಗ್ಬಿಡುತ್ತೆ ಅವ್ರ ಕೈಯಿಂದ. ಅದನ್ನ ನಾವು ನಮ್ದು ಡಿಫೆಂಡ್ ಮಾಡ್ಕೊಳ್ಬೇಕಾಗುತ್ತೆ. ಐ ಥಿಂಕ್ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಕೆಲವರು ಅವ್ರವರೇ ಆಗಿರ್ತಕ್ಕಂಥ ವ್ಯವಸ್ಥೆಯನ್ನ ಮನ್ರೇಗಾನ ಉಳಿಸ್ಕೋಬೇಕು ಅನ್ನೋದು ಭಾವನೆ ಮೇಲೆ ಇದ್ದಾರೆ. ಐ ಥಿಂಕ್ ಇಟ್ಸ್ ಅ ಗುಡ್ ದಿಸ್ ಥಿಂಗ್. ಚರ್ಚೆ ಆಗಿ ಮಾಡೋದು ಒಳ್ಳೇದು. ವಿರೋಧ ಪಕ್ಷಗಳು ಈಗ ವಿರೋಧ ಮಾಡ್ತಿದ್ದಾರೆ ಸರ್. ಅಂದ್ರೆ ಇದು ಸಿಎಂ ಅವರ ಕೊರನೇ ಭಾಷಣ ಇರ್ಬೋದು, ಅವರ ಮುಖ್ಯಮಂತ್ರಿ ಭಾಷಣ ಇರ್ಬೋದು, ಅಥವಾ ರಾಜ್ಯದ ಅಭಿವೃದ್ಧಿ ಬಗ್ಗೆ ನೋಡಿ 2.5 ವರ್ಷದಿಂದ ಅವ್ರು ಬುಲ್ಡೆ ಬಿಡ್ತಾನೆ ಇದಾರೆ. ಇದನ್ನ ತಗೊಂಡು ಏನ್ ಮಾಡ್ತಿರೋ ತಗೊಳ್ಳಿ, ಅದೆಲ್ಲ ಉಪಯೋಗ ಇಲ್ಲ. ರಾಜ್ಯದ ಅಭಿವೃದ್ಧಿ ವಿಚಾರದಲ್ಲಿ ವಿಶೇಷ ಅಧಿವೇಶನ ಕರೆದಿದೆ ಒಂದು ವ್ಯಾಲಿ ಗವರ್ನರ್ ಸ್ಪೀಚ್ ಅಲ್ಲಿ ಅಭಿವೃದ್ಧಿ ಅಲ್ಲದೆ ಇನ್ನೇನ್ ಮಾತಾಡ್ತಾರಂತೆ. ಈಗ ಗ್ಯಾರಂಟಿಗಳನ್ನ ನಾವು ಕೊಟ್ವಿ, ಗ್ಯಾರಂಟಿಗಳು ಒಳ್ಳೇದು ಅಂತ ಹೇಳಿ ವಿರೋಧ ಮಾಡಿದವರು ಇವತ್ತು ಎಕ್ಸೆಪ್ಟ್ ಮಾಡಿ ದೇಶದ ಫುಲ್ ಯೂಸ್ ಮಾಡ್ತಾ ಇದ್ದಾರೆ. ಈಗ ಮನ್ರೇಗಾನು ಕೂಡ ಇಡೀ ದೇಶದಲ್ಲಿ ಯಾರ್ಯಾರಿಗೆ ಕೆಲಸ ಇರಲಿಲ್ಲ, ನಿಜವಾಗ್ಲೂ ಕೆಲಸ ಕೊಟ್ಟವ್ರು ಯಾರು ಅಂತ ಹೇಳಿದ್ರೆ ಭಾಷಣ ಮಾಡ್ಕೊಂಡು ಬಿಜೆಪಿಯವರು ಬುಲ್ಡೆ ಬಿಟ್ರೆ ಹೊರತು 2 ಕೋಟಿ ಜನರಿಗೆ ಕೆಲಸ ಕೊಡ್ತೀವಿ ಅಂತ. ಈ ಕೊಟ್ಟಿರೋ ಕೆಲಸನ ಏನು ಮನಮೋಹನ್ ಸಿಂಗ್ ಅವರು ಆ ಸಂದರ್ಭದಲ್ಲಿ ಕೊಟ್ಟರು ಅದನ್ನ ತೆಗೆಯಕೊಂಟಾರೆ 2 ಕೋಟಿ ಜನರಿಗೆ. ವರ್ಷ 2 ಕೋಟಿ ಜನರಿಗೆ ತೆಗಿತಾರೆ. ವರ್ಷ ಅಲ್ಲ, ನನ್ನ ಪ್ರಕಾರ 20 ಕೋಟಿ ಜನರಿಗೆ ಅಟ್ ಎ ಟೈಮ್ ತೆಗೆದು ಬಿಡ್ತಾರೆ ಇವರು. ಯಾಕೆಂದ್ರೆ ಉದ್ಯೋಗ ಖಾತ್ರಿ ತೆಗೆದು ಬಿಟ್ರೆ ಜನರಿಗೆ ಜೀವನಕ್ಕೆ ಬಹಳ ಕಷ್ಟ ಆಗುತ್ತೆ. ಒಂದು ಕಾನ್ಫಿಡೆನ್ಸ್ ಇತ್ತು ಜನರಿಗೆ, ನಾನು ದುಡಿತೀನಪ್ಪ, ನನಗೆ ದುಡ್ಡು ಬರುತ್ತೆ. ಯಾಕಂದ್ರೆ ದುಡ್ಡು ಬರ್ಬೇಕಂದ್ರೆ ದುಡಿಬೇಕು, ಹಂಗೆ ಪುಕ್ಷಣೆ ಬರೋದಿಲ್ಲ ಅದು. ಇದನ್ನ ತೆಗೆದು ಇವಾಗ ಕುತ್ಕೊಂಡು ಇಲ್ಲ ಇವರು ತಪ್ಪಾದಿತ್ ಹೇಳ್ತಾ ಇದಾರೆ, ಹಿಂಗ್ ಮಾಡ್ತಾ ಇದಾರೆ, ಹಂಗ್ ಮಾಡ್ತಾ ಇದಾರೆ. ನಾನು ರಾಘವೇಂದ್ರ ಅವ್ರದ್ದು ನೋಡಿದೆ. ರಾಘವೇಂದ್ರ ಅವ್ರದ್ದು ಇದನ್ನ ದಾರಿ ತಪ್ಪಿಸ್ತಾ ಇದಾರೆ. ದಾರಿ ತಪ್ಪಿಸೋದಲ್ಲ, ಬಡವರ ಹಕ್ಕನ್ನ ತೆಗಿತಾ ಇದ್ದಾರೆ. ಹುಷಾರಾಗಿರ್ರಿ ರಾಘವೇಂದ್ರ ಅವರೇ, ಅದನ್ನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಮುಂದಿನ ದಿನಗಳಲ್ಲಿ ಅವ್ರ ಪರವಾಗಿ ಹೋರಾಟ ಮಾಡಬೇಕಾಗತ್ತೆ. ಸ್ವಲ್ಪ ಪರಿಜ್ಞಾನ ಇಟ್ಕೊಂಡು ಮಾತಾಡಬೇಕಾಗತ್ತೆ. ದಾರಿ ತಪ್ಪಿಸೋದಕ್ಕೆ ಸರ್ಕಾರಗಳು ಇರಲ್ಲ. ಕಾನೂನು ಅವತ್ತು ಮಾಡಿರೋದು ತಲೆ ಕೆಟ್ಟು ಮಾಡಿರೋಲ್ಲ. ಜನರಿಗೆ ಸಹಕಾರ ಆಗ್ಬೇಕು ಅಂತ ಹೇಳಿ ನನಗೆ ಗೊತ್ತಿರೋ ಪ್ರಕಾರ ರಾಹುಲ್ ಗಾಂಧಿ ಅವರು ಒಂದ್ ಸ್ವಲ್ಪ ಮತ್ತೆ ಸೋನಿಯಾ ಗಾಂಧಿ ಅವರು ಆ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಇರಬೇಕಾದ್ರೆ ಇದನ್ನ ಮಾಡಬೇಕು, ಸಾಲ ಮನ್ನಾ ಮಾಡಬೇಕು. ಇವ್ರಿಗೇನಂದ್ರೆ ಬಿಜೆಪಿ ಅವರಿಗೆ 2 ವಿಚಾರ. ಬಡವರು ದುಡಿತಾರೆ, ಅವರು ಆರಾಮಾಗಿ ಇರ್ತಾರೆ ಅಂದ ತಕ್ಷಣ ಇವರಿಗೆ ಹೊಟ್ಟೆ ಕಿಚ್ಚು. ಮಹಾತ್ಮ ಗಾಂಧಿ ಹೆಸರು ಹೇಳಿದ ತಕ್ಷಣ ಹೊಟ್ಟೆ ಕಿಚ್ಚು. ಸೊ ದಿನ ಮಹಾತ್ಮ ಗಾಂಧಿನ ಹತ್ಯೆ ಯಾರು ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಅದು ಬಿಜೆಪಿ ಅವರು. ಅದು ಈ ಕೆಲಸ ಎಲ್ಲ ಹೊಡಿಲೇಬೇಕು. ಅದಕ್ಕೆ ಯಾಕೆ ಅಧಿವೇಶನ ಕರೀತಾರೆ? ಅದನ್ನ ಬಂದ್ಬಿಟ್ಟು ಚರ್ಚೆ ಮಾಡೋ ಬದಲು ಇವ್ರ ಕೊನೆ ಭಾಷಣ, ಇವ್ರಿಗೇನ್ ತಲೆಗಿಲೆ ಐತಾ? ಅವ್ರ ಮನೆಯಲ್ಲಿ ಇಡೀ ತುಂಬಾ ಹೊಲ್ಸ್ ರಾಡಿ ಆಗಿದೆ. ವಿಜೇಂದ್ರ ಅವರು ಮನೇಲಿ ಎಷ್ಟು ಬಾಗ್ಲಿದಾವ್, ಎತ್ತಲಾಗಿದಾವ್ ಕಿಟಕಿ ಅಂತಂದ್ರೆ ಗೊತ್ತಿಲ್ಲ. ಅದಕ್ಕೆ ಫಸ್ಟ್ ನಿಮ್ಮ ವಿಚಾರನ ನೋಡ್ಕೊಳ್ಳಿ. ರಾಜ್ಯದ ಸಮಸ್ಯೆಗಳನ್ನ ಚರ್ಚೆ ಮಾಡಕ್ ಅವಕಾಶ ಸಿಕ್ಕಿದೆ. ಬಡ್ಕೋತಾ ಇದ್ರಿ ನೀವು ಬೆಳಗಾಮಲ್ಲಿ ಇನ್ನೊಂದು ವಾರ ನಡೀಲಿ, 1 ವಾರ ನಡೀಲಿ ಅಂತ. ಈಗ ಮಾಡ್ತಾರಲ್ಲ, ಬಂದು ಚರ್ಚೆ ಮಾಡೋದು ಒಳ್ಳೇದಲ್ವ, ಮಾಡ್ಲಿ. ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಇಲ್ಲ, ಇದು ಮತ್ತೆ ಯಾವ್ದೇ ವಿಚಾರ ಆಗ್ಲಿ, ಯಾವ್ದೇ ಸಂದರ್ಭದಲ್ಲಿ ಏನಾದ್ರೂ ಭ್ರಷ್ಟಾಚಾರ ಇತ್ತು ಅಂದ್ರೆ ತನಿಖೆ ಆಗ್ಬೇಕು. ತನಿಖೆ ಆದ ತಕ್ಷಣ ಅವರಿಗೆ ಶಿಕ್ಷೆ ಆಗ್ತಕ್ಕಂಥದ್ದು ನಮ್ಮ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ಅದು ಯಾವ್ದೇ ವಿಚಾರ ಆಗ್ಲಿ, ಈವನ್ ಡಿಜಿಪಿ ವಿಚಾರ ಇರಲಿ, ಯಾವ್ದೇ ಇರಲಿ, ಇದೆಲ್ಲದೂ ಕೂಡ ಇರ್ಬೇಕು. ಇದು ಅಸಹ್ಯ ಇವೆಲ್ಲ ಕೆಲವು ಸತಿ. ಅದಕ್ಕೆ ಏನ್ ಮಾಡ್ಬೇಕು, ಕಾನೂನು ಶೀಘ್ರ ನಿರ್ಧಾರಗಳು ತಗೊಂಡ್ರೆ ಜನರಿಗೊಂದು ವಿಶ್ವಾಸ ಬರುತ್ತೆ. ಇಂಥ ವಿಚಾರಗಳಲ್ಲಿ ಅದಾಗುತ್ತೆ ಅಂತೇಳಿ ವಿಶ್ವಾಸ ಇದೆ. ಇವತ್ತು ಗ್ಯಾರಂಟಿ ಕಾರ್ಯಾಗಾರ ಇಡೀ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ. ಇವತ್ತು ರೇವಣ್ಣವರು ರಾಜ್ಯ ಅಧ್ಯಕ್ಷರು, ಮತ್ತೆ ಈ ಭಾಗದ ಉಪಾಧ್ಯಕ್ಷರು ದಿನೇಶ್ ಅವರು ಬಂದಿದ್ದಾರೆ, ಮತ್ತೆ ಬೇರೆ ಪುಷ್ಪ ಅಮರನಾಥ್ ಅವರು ಬಂದಿದ್ದಾರೆ. ಮತ್ತೆ ಇವರೆಲ್ಲರೂ ಬಂದು ಒಂದು ಮುಂದೆ ಒಂದು ಎಲ್ಲ ಜಿಲ್ಲೆಯಲ್ಲೂ ಮಾಡಬೇಕು ಅಂತ ಹೇಳಿ
ನಮಗೆ ಒಂದು ನಿರ್ದೇಶನ ಇದೆ. ಇವತ್ತು ಈ ಕಾರ್ಯಕ್ರಮನ ಇವತ್ತು ಇಲ್ಲಿ ಇಟ್ಕೊಂಡಿದ್ದೇವೆ. ಕಾರ್ಯಕ್ರಮದ ಮೂಲಕ ಏನ್ ಗ್ಯಾರಂಟಿ ಫಲಾನುಭವಿಗಳಿಗೆ ಅಲ್ಲ ಏನಿಲ್ಲ, ಚರ್ಚೆಗಳಾಗುತ್ತೆ. ಅದನ್ನ ಯಾವ ರೀತಿ ಏನು ಅಂತ ಹೇಳಿ ಅದನ್ನ ಕಾರ್ಯಕ್ರಮ ಟೈಪ್ ಮಾಡಿ ಮಾಡ್ತಾರೆ. ಅದು ಯೂಶಲ್ ಎಲ್ಲ ಕಡೆನೂ ಇದೆ. ಏನಾದ್ರು ನ್ಯೂನತೆಗಳಿದ್ರೂ ಕೂಡ ಯಾವ ರೀತಿ ಸರಿ ಮಾಡಬೇಕು ಇದನ್ನೆಲ್ಲ. ಆಮೇಲೆ ಇದೊಂದು ಸೆಲೆಬ್ರೇಷನ್, ಜನರಿಗೆ ಈ ಕಾರ್ಯಕ್ರಮನ ಕೊಟ್ಟಿರೋದು ಇದೆಯಲ್ಲ, ಇದೊಂದು ಹಬ್ಬ ಇದ್ದಂಗೆ. ಅದನ್ನ ಮಾಡ್ಬೇಕಾಗ್ತದೆ, ಸೆಲೆಬ್ರೇಟ್ ಮಾಡಬೇಕು. ಯಾಕಂದ್ರೆ ಮಾತು ಉಳಿಸ್ಕೊಂಡಿದ್ವಿ. ಮಾತು ಉಳಿಸ್ಕೊಂಡ್ಗೆ ನಾವೇನು ಮತ ಹಾಕೊಳ್ಳೋಕ್ಕಿಂತ ಮುಂಚೆ ಮಾತು ಉಳಿಸ್ಕೊಂಡಿದ್ವಿ. ಅದು ಕೊಟ್ಟಿರೋದ್ರಿಂದ ಅದು ಒಳ್ಳೆ ರೀತಿಯಲ್ಲೇ ಅದನ್ನ ನಾವು ಒಂದು ಸೆಲೆಬ್ರೇಟ್ ಮಾಡೋದು ಮತ್ತು ಅದ್ರ ಬಗ್ಗೆ ಚರ್ಚೆ ಮಾಡೋದು ಬಹಳ ಅವಶ್ಯಕತೆನೂ ಇದೆ. ಅದನ್ನ ಮಾಹಿತಿಯನ್ನ ಅಧ್ಯಕ್ಷರು ತಗೊಂಡು ಸರ್ಕಾರದ ಮಟ್ಟದಲ್ಲಿ ಮತ್ತೆ ಚರ್ಚೆ ಮಾಡಕ್ಕೆ ಉಪಯೋಗ ಆಗುತ್ತೆ. ಪೊಲೀಸ್ ಇಲಾಖೆಯಿಂದ ಒಂದು ವಿಡಿಯೋ ವೈರಲ್ ಆಗಿದೆ. ಅಲ್ಲ, ಅದನ್ನೇ ನಾ ಹೇಳಿದ್ನಲ್ಲ, ಯಾವ್ದೇ ಆಗ್ಲಿ ಅದೆಲ್ಲ ಅಸಹ್ಯ. ಅದ್ರ ಬಗ್ಗೆ ನಾನು ಚರ್ಚೆನೂ ಮಾಡಕ್ ಹೋಗಲ್ಲ. ಆಗ್ಲೇ ಈಗ ಸಸ್ಪೆಂಡ್ ಮಾಡಿದ್ದಾರೆ ಅಂತ ಹೇಳಿ ಹೇಳಿದ್ದಾರೆ. ಸಸ್ಪೆಂಡ್ ಮಾಡಬೇಕು, ಅವ್ರ ಮೇಲೆ ಕಠಿಣ ಶಿಕ್ಷೆ ತಗೊಳ್ಬೇಕಾಗುತ್ತೆ. ಇದೆಲ್ಲ ನಾಟ್ ಅಲೌಡ್, ಇಟ್ಸ್ ನಾಟ್ ಅ ರೈಟ್ ಥಿಂಗ್. ಅಂದ್ರೆ ಗೊತ್ತಾಗ್ಲಿಲ್ಲ. ಈಗ ಸ್ಟಡಿ ಹಾಲಿಡೇ ಕೊಡ್ತಾ ಇದ್ರು. ನೋ ಅದೇನಂದ್ರೆ ಕೆಲವರು ಅಲ್ಲೇ ಮಾಡಿದ್ರೆ ನಮ್ಮ ಟೀಚರ್ಸ್ ಕೂಡ ಇರ್ತಾರೆ, ಲೆಕ್ಚರರ್ಸ್, ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಒಂದು ಇದ್ ಮಾಡಿದ್ರು. ಅದನ್ನ ಆರ್ಡರ್ ಮಾಡಿರ್ಬೇಕೇನೋ ಗೊತ್ತಿಲ್ಲ. ನಾನು ಹೇಳಿದೆ ಅದನ್ನ ತೀರ್ಮಾನ ಮಾಡ್ಕೊಂಡು ಮಾಡಿ ಅಂತ. ಇಂಥ ಆರ್ಡರ್ಸ್ ಇಲಾಖೆಯಲ್ಲೇ ಮಾಡ್ತಾರೆ. ಈಗ ನಾನು ಗ್ರೂಪ್ ಸ್ಟಡೀಸ್ ಮಾಡ್ತೀನಿ, ಏನೋ ಸಡನ್ ಆಗಿ ಹೆಲ್ಪ್ ಬೇಕು, ಅವಾಗ ನಿಮಗೆ ಟೀಚರ್ಸ್ ಅವೈಲಬಿಲಿಟಿ ಇರ್ತಾರೆ. ಆ ನಿಟ್ಟಿನ ಮೇಲೆ ಮಾಡಿದ್ದಾರೆ. ಇದೊಂದ್ಸತಿ ಸುಮ್ಮನೆ ಜನರಲ್ ಆಗಿ ಚರ್ಚೆ ಮಾಡಿದ್ರು. ಐ ಥಿಂಕ್ ನೋಡಿ ಇದು ಒಳ್ಳೇದಿದ್ರೆ ಮಾಡಿ ಅಂತ ಹೇಳಿ. 1 ಮಂತ್ ಅವರಿಗೆ ಹಾಲಿಡೇ ಸಿಗ್ತಾ ಇತ್ತು. ಎಲ್ಲ ಕಲಿಕೆದೆಲ್ಲ ಮುಗಿದೋದ್ರೆ ಮತ್ತೆ ಇನ್ನು ರಿವಿಷನ್ ಮಾಡೋದಕ್ಕೆ ಅವ್ರಿಗೆ ಉಪಯೋಗ ಆಗುತ್ತೆ. ಮತ್ತೆ ಈಗೆಲ್ಲ ಮಾಡಲ್ ಕ್ವೆಶ್ಚನ್ ಪೇಪರ್ಸ್ ಬಹಳ ಸಿಸ್ಟಮ್ ನ ಚೇಂಜ್ ಮಾಡಿದೀವಿ. ಅದೆಲ್ಲದೂ ಕೂಡ ಅನುಕೂಲ ಆದ್ರೆ ಅವರಿಗೆ ರಿಸಲ್ಟ್ಸ್ ಗೆ ತುಂಬಾ ಹೆಲ್ಪ್ ಆಗುತ್ತೆ. ಎಕ್ಸಾಮ್ ಫೇಸ್ ಮಾಡೋದಕ್ಕೂ ಕೂಡ ಒಳ್ಳೆ ಹೆಲ್ಪ್ ಆಗುತ್ತೆ. ಸ್ಪೆಷಲ್ ಸೆಷನ್ಸ್ ನಾಳೆ ಅದೇ ಮೇನ್ ಆಗಿ ಈ ಮನ್ರೇಗಾ ವಿಚಾರದ ಬಗ್ಗೆ ಮೇನ್ ಆಗಿ ಬರ್ತದೆ. ಮತ್ತೆ ಗವರ್ನರ್ ಸ್ಪೀಚರ್ಸ್ ಹೆಂಗೆ ಬರುತ್ತೆ ನೋಡ್ಕೊಂಡು ಅದ್ರ ಮೇಲೆ ಬೇರೆ ಬೇರೆ ಸಮಸ್ಯೆನೂ ಕೂಡ ಮಾಡತಕ್ಕಂಥದ್ದನ್ನ ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ನಾವೆಲ್ಲರೂ ಕೂಡ ತೀರ್ಮಾನ ಮಾಡಿದ್ವಿ, ಮನೆ ಮುಖ್ಯಮಂತ್ರಿಗಳು ಕೂಡ. ಯಾಕಂದ್ರೆ ಇದೊಂದು ದುರಂತ. ಇಲ್ಲಾಂದ್ರೆ ಹೆಚ್ಚು ಕಮ್ಮಿ ಆಗಿದ್ರೆ ಜನರಿಗೆ ಕೆಲಸ ಸಿಗದೆ ಹೊಟ್ಟೋಗ್ಬಿಡುತ್ತೆ ಅವ್ರ ಕೈಯಿಂದ. ಅದನ್ನ ನಾವು ನಮ್ದು ಡಿಫೆಂಡ್ ಮಾಡ್ಕೊಳ್ಬೇಕಾಗುತ್ತೆ. ಐ ಥಿಂಕ್ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಕೆಲವರು ಅವ್ರವರೇ ಆಗಿರ್ತಕ್ಕಂಥ ವ್ಯವಸ್ಥೆಯನ್ನ ಮನ್ರೇಗಾನ ಉಳಿಸ್ಕೋಬೇಕು ಅನ್ನೋದು ಭಾವನೆ ಮೇಲೆ ಇದ್ದಾರೆ. ಐ ಥಿಂಕ್ ಇಟ್ಸ್ ಅ ಗುಡ್ ದಿಸ್ ಥಿಂಗ್. ಚರ್ಚೆ ಆಗಿ ಮಾಡೋದು ಒಳ್ಳೇದು. ವಿರೋಧ ಪಕ್ಷಗಳು ಈಗ ವಿರೋಧ ಮಾಡ್ತಿದ್ದಾರೆ ಸರ್. ಅಂದ್ರೆ ಇದು ಸಿಎಂ ಅವರ ಕೊರನೇ ಭಾಷಣ ಇರ್ಬೋದು, ಅವರ ಮುಖ್ಯಮಂತ್ರಿ ವಿದಾಯದ ಭಾಷಣ ಭಾಷಣ ಇರ್ಬೋದು, ಅಥವಾ ರಾಜ್ಯದ ಅಭಿವೃದ್ಧಿ ಬಗ್ಗೆ ನೋಡಿ 2.5 ವರ್ಷದಿಂದ ಅವ್ರು ಬುಲ್ಡೆ ಬಿಡ್ತಾನೆ ಇದಾರೆ. ಇದನ್ನ ತಗೊಂಡು ಏನ್ ಮಾಡ್ತಿರೋ ತಗೊಳ್ಳಿ, ಅದೆಲ್ಲ ಉಪಯೋಗ ಇಲ್ಲ. ರಾಜ್ಯದ ಅಭಿವೃದ್ಧಿ ವಿಚಾರದಲ್ಲಿ ವಿಶೇಷ ಅಧಿವೇಶನ ಕರೆದಿದೆ, ಒಂದು ವ್ಯಾಲಿ ಇರೋದು. ಅಮ್ಮ ಗವರ್ನರ್ ಸ್ಪೀಚ್ ಅಲ್ಲಿ ಅಭಿವೃದ್ಧಿ ಅಲ್ಲದೆ ಇನ್ನೇನ್ ಮಾತಾಡ್ತಾರಂತೆ. ಈಗ ಗ್ಯಾರಂಟಿಗಳನ್ನ ನಾವು ಕೊಟ್ವಿ, ಗ್ಯಾರಂಟಿಗಳು ಒಳ್ಳೇದು ಅಂತ ಹೇಳಿ ವಿರೋಧ ಮಾಡಿದವರು ಇವತ್ತು ಎಕ್ಸೆಪ್ಟ್ ಮಾಡಿ ದೇಶದ ಫುಲ್ ಯೂಸ್ ಮಾಡ್ತಾ ಇದ್ದಾರೆ. ಈಗ ಮನ್ರೇಗಾನು ಕೂಡ ಇಡೀ ದೇಶದಲ್ಲಿ ಯಾರ್ಯಾರಿಗೆ ಕೆಲಸ ಇರಲಿಲ್ಲ, ನಿಜವಾಗ್ಲೂ ಕೆಲಸ ಕೊಟ್ಟವ್ರು ಯಾರು ಅಂತ ಹೇಳಿದ್ರೆ ಭಾಷಣ ಮಾಡ್ಕೊಂಡು ಬಿಜೆಪಿಯವರು ಬುಲ್ಡೆ ಬಿಟ್ರೆ ಹೊರತು 2 ಕೋಟಿ ಜನರಿಗೆ ಕೆಲಸ ಕೊಡ್ತೀವಿ ಅಂತ. ಈ ಕೊಟ್ಟಿರೋ ಕೆಲಸನ ಏನು ಮನಮೋಹನ್ ಸಿಂಗ್ ಅವರು ಆ ಸಂದರ್ಭದಲ್ಲಿ ಕೊಟ್ಟರು ಅದನ್ನ ತೆಗೆಯಕೊಂಟಾರೆ 2 ಕೋಟಿ ಜನರಿಗೆ. ವರ್ಷ 2 ಕೋಟಿ ಜನರಿಗೆ ತೆಗಿತಾರೆ. ವರ್ಷ ಅಲ್ಲ, ನನ್ನ ಪ್ರಕಾರ 20 ಕೋಟಿ ಜನರಿಗೆ ಅಟ್ ಎ ಟೈಮ್ ತೆಗೆದು ಬಿಡ್ತಾರೆ ಇವರು. ಯಾಕೆಂದ್ರೆ ಉದ್ಯೋಗ ಖಾತ್ರಿ ತೆಗೆದು ಬಿಟ್ರೆ ಜನರಿಗೆ ಜೀವನಕ್ಕೆ ಬಹಳ ಕಷ್ಟ ಆಗುತ್ತೆ. ಒಂದು ಕಾನ್ಫಿಡೆನ್ಸ್ ಇತ್ತು ಜನರಿಗೆ, ನಾನು ದುಡಿತೀನಪ್ಪ, ನನಗೆ ದುಡ್ಡು ಬರುತ್ತೆ. ಯಾಕಂದ್ರೆ ದುಡ್ಡು ಬರ್ಬೇಕಂದ್ರೆ ದುಡಿಬೇಕು, ಹಂಗೆ ಪುಕ್ಷಣೆ ಬರೋದಿಲ್ಲ ಅದು. ಇದನ್ನ ತೆಗೆದು ಇವಾಗ ಕುತ್ಕೊಂಡು ಇಲ್ಲ ಇವರು ತಪ್ಪಾದಿತ್ ಹೇಳ್ತಾ ಇದಾರೆ, ಹಿಂಗ್ ಮಾಡ್ತಾ ಇದಾರೆ, ಹಂಗ್ ಮಾಡ್ತಾ ಇದಾರೆ. ನಾನು ರಾಘವೇಂದ್ರ ಅವ್ರದ್ದು ನೋಡಿದೆ. ರಾಘವೇಂದ್ರ ಅವ್ರದ್ದು ಇದನ್ನ ದಾರಿ ತಪ್ಪಿಸ್ತಾ ಇದಾರೆ. ದಾರಿ ತಪ್ಪಿಸೋದಲ್ಲ, ಬಡವರ ಹಕ್ಕನ್ನ ತೆಗಿತಾ ಇದ್ದಾರೆ. ಹುಷಾರಾಗಿರ್ರಿ ರಾಘವೇಂದ್ರ ಅವರೇ, ಅದನ್ನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಮುಂದಿನ ದಿನಗಳಲ್ಲಿ ಅವ್ರ ಪರವಾಗಿ ಹೋರಾಟ ಮಾಡಬೇಕಾಗತ್ತೆ. ಸ್ವಲ್ಪ ಪರಿಜ್ಞಾನ ಇಟ್ಕೊಂಡು ಮಾತಾಡಬೇಕಾಗತ್ತೆ. ದಾರಿ ತಪ್ಪಿಸೋದಕ್ಕೆ ಸರ್ಕಾರಗಳು ಇರಲ್ಲ. ಕಾನೂನು ಅವತ್ತು ಮಾಡಿರೋದು ತಲೆ ಕೆಟ್ಟು ಮಾಡಿರೋಲ್ಲ. ಜನರಿಗೆ ಸಹಕಾರ ಆಗ್ಬೇಕು ಅಂತ ಹೇಳಿ ನನಗೆ ಗೊತ್ತಿರೋ ಪ್ರಕಾರ ರಾಹುಲ್ ಗಾಂಧಿ ಅವರು ಒಂದ್ ಸ್ವಲ್ಪ ಮತ್ತೆ ಸೋನಿಯಾ ಗಾಂಧಿ ಅವರು ಆ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಇರಬೇಕಾದ್ರೆ ಇದನ್ನ ಮಾಡಬೇಕು, ಸಾಲ ಮನ್ನಾ ಮಾಡಬೇಕು. ಇವ್ರಿಗೇನಂದ್ರೆ ಬಿಜೆಪಿ ಅವರಿಗೆ 2 ವಿಚಾರ. ಬಡವರು ದುಡಿತಾರೆ, ಅವರು ಆರಾಮಾಗಿ ಇರ್ತಾರೆ ಅಂದ ತಕ್ಷಣ ಇವರಿಗೆ ಹೊಟ್ಟೆ ಕಿಚ್ಚು. ಮಹಾತ್ಮ ಗಾಂಧಿ ಹೆಸರು ಹೇಳಿದ ತಕ್ಷಣ ಹೊಟ್ಟೆ ಕಿಚ್ಚು. ಸೊ ದಿನ ಮಹಾತ್ಮ ಗಾಂಧಿನ ಹತ್ಯೆ ಯಾರು ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಅದು ಬಿಜೆಪಿ ಅವರು. ಅದು ಈ ಕೆಲಸ ಅಲ್ಲ, ಹೊಡಿಲೇಬೇಕು. ಅದಕ್ಕೆ ಯಾಕೆ ಅಧಿವೇಶನ ಕರೀತಾರೆ? ಅದನ್ನ ಬಂದ್ಬಿಟ್ಟು ಚರ್ಚೆ ಮಾಡೋ ಬದಲು ಇವ್ರ ಕೊನೆ ಭಾಷಣ, ಇವ್ರಿಗೇನ್ ತಲೆಗಿಲೆ ಐತಾ? ಅವ್ರ ಮನೆಯಲ್ಲಿ ಇಡೀ ತುಂಬಾ ಹೊಲ್ಸ್ ರಾಡಿ ಆಗಿದೆ. ವಿಜೇಂದ್ರ ಅವರು ಮನೇಲಿ ಎಷ್ಟು ಬಾಗ್ಲಿದಾವ್, ಎತ್ತತ್ಲಾಗಿದಾವ್ ಕಿಟಕಿ ಅಂತಂದ್ರೆ ಗೊತ್ತಿಲ್ಲ.
ಅದಕ್ಕೆ ಫಸ್ಟ್ ನಿಮ್ಮ ವಿಚಾರನ ನೋಡ್ಕೊಳ್ಳಿ. ರಾಜ್ಯದ ಸಮಸ್ಯೆಗಳನ್ನ ಚರ್ಚೆ ಮಾಡಕ್ ಅವಕಾಶ ಸಿಕ್ಕಿದೆ. ಬಡ್ಕೋತಾ ಇದ್ರಿ ನೀವು ಬೆಳಗಾಮಲ್ಲಿ ಇನ್ನೂ ಒಂದು ವಾರ ನಡೀಲಿ ಅಂತ. ಈಗ ಮಾಡ್ತಾರಲ್ಲ, ಬಂದು ಚರ್ಚೆ ಮಾಡಿ. ಮಾಡೋದು ಒಳ್ಳೇದಲ್ವ, ಮಾಡ್ಲಿ. ಸರ್, ಅಬ್ಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ. ಇಲ್ಲ, ಇದು ಮತ್ತೆ ಯಾವ್ದೇ ವಿಚಾರ ಆಗ್ಲಿ, ಯಾವ್ದೇ ಸಂದರ್ಭದಲ್ಲಿ ಏನಾದ್ರೂ ಭ್ರಷ್ಟಾಚಾರ ಇತ್ತು ಅಂದ್ರೆ ತನಿಖೆ ಆಗ್ಬೇಕು. ತನಿಖೆ ಆದ ತಕ್ಷಣ ಅವರಿಗೆ ಶಿಕ್ಷೆ ಆಗ್ತಕ್ಕಂಥದ್ದು ನಮ್ಮ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ಅದು ಯಾವ್ದೇ ವಿಚಾರ ಆಗ್ಲಿ, ಈವನ್ ಡಿಜಿಪಿ ವಿಚಾರ ಇರಲಿ, ಯಾವ್ದೇ ಇರಲಿ, ಇದೆಲ್ಲದೂ ಕೂಡ ಇರ್ಬೇಕು. ಇದು ಅಸಹ್ಯ ಇವೆಲ್ಲ ಕೆಲವು ಸತಿ. ಅದಕ್ಕೆ ಏನ್ ಮಾಡ್ಬೇಕು, ಕಾನೂನು ಶೀಘ್ರ ನಿರ್ಧಾರಗಳು ತಗೊಂಡ್ರೆ ಜನರಿಗೊಂದು ವಿಶ್ವಾಸ ಬರುತ್ತೆ. ಇಂಥ ವಿಚಾರಗಳಲ್ಲಿ ಅದಾಗುತ್ತೆ ಅಂತೇಳಿ ವಿಶ್ವಾಸ ಇದೆ. ಇವತ್ತು ಗ್ಯಾರಂಟಿ ಕಾರ್ಯಾಗಾರ ಇಡೀ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ. ಇವತ್ತು ರೇವಣ್ಣವರು ರಾಜ್ಯ ಅಧ್ಯಕ್ಷರು, ಮತ್ತೆ ಈ ಭಾಗದ ಉಪಾಧ್ಯಕ್ಷರು ದಿನೇಶ್ ಅವರು ಬಂದಿದ್ದಾರೆ, ಮತ್ತೆ ಬೇರೆ ಪುಷ್ಪ ಅಮರನಾಥ್ ಅವರು ಬಂದಿದ್ದಾರೆ. ಮತ್ತೆ ಇವರೆಲ್ಲರೂ ಬಂದು ಒಂದು ಮುಂದೆ ಒಂದು ಎಲ್ಲ ಜಿಲ್ಲೆಯಲ್ಲೂ ಮಾಡಬೇಕು ಅಂತ ಹೇಳಿ ನಮಗೆ ಒಂದು ನಿರ್ದೇಶನ ಇದೆ. ಇವತ್ತು ಈ ಕಾರ್ಯಕ್ರಮನ ಇಲ್ಲಿ ಇಟ್ಕೊಂಡಿದ್ದೇವೆ. ಅಲ್ಲ, ಏನಿಲ್ಲ, ಚರ್ಚೆಗಳಾಗುತ್ತೆ. ಅದನ್ನ ಯಾವ ರೀತಿ ಏನು ಅಂತ ಹೇಳಿ ಅದನ್ನ ಕಾರ್ಯಕ್ರಮ ಟೈಪ್ ಮಾಡಿ ಮಾಡ್ತಾರೆ. ಅದು ಯೂಶಲ್ ಎಲ್ಲ ಕಡೆನೂ ಇದೆ. ಏನಾದ್ರು ನ್ಯೂನತೆಗಳಿದ್ರೂ ಕೂಡ ಯಾವ ರೀತಿ ಸರಿ ಮಾಡಬೇಕು ಇದನ್ನೆಲ್ಲ. ಆಮೇಲೆ ಇದೊಂದು ಸೆಲೆಬ್ರೇಷನ್, ಜನರಿಗೆ ಈ ಕಾರ್ಯಕ್ರಮನ ಕೊಟ್ಟಿರೋದು ಇದೆಯಲ್ಲ, ಇದೊಂದು ಹಬ್ಬ ಇದ್ದಂಗೆ. ಅದನ್ನ ಮಾಡ್ಬೇಕಾಗ್ತದೆ, ಸೆಲೆಬ್ರೇಟ್ ಮಾಡಬೇಕು. ಯಾಕಂದ್ರೆ ಮಾತು ಉಳಿಸ್ಕೊಂಡಿದ್ವಿ. ಮಾತು ಉಳಿಸ್ಕೊಂಡ್ಗೆ ನಾವೇನು ಮತ ಹಾಕೊಳ್ಳೋಕ್ಕಿಂತ ಮುಂಚೆ ಮಾತು ಉಳಿಸ್ಕೊಂಡಿದ್ವಿ. ಅದು ಕೊಟ್ಟಿರೋದ್ರಿಂದ ಅದು ಒಳ್ಳೆ ರೀತಿಯಲ್ಲೇ ಅದನ್ನ ನಾವು ಒಂದು ಸೆಲೆಬ್ರೇಟ್ ಮಾಡೋದು ಮತ್ತೆ ಅದ್ರ ಬಗ್ಗೆ ಚರ್ಚೆ ಮಾಡೋದು ಬಹಳ ಅವಶ್ಯಕತೆನೂ ಇದೆ. ಅದನ್ನ ಮಾಹಿತಿಯನ್ನ ಅಧ್ಯಕ್ಷರು ತಗೊಂಡು ಸರ್ಕಾರದ ಮಟ್ಟದಲ್ಲಿ ಮತ್ತೆ ಚರ್ಚೆ ಮಾಡಕ್ಕೆ ಉಪಯೋಗ ಆಗುತ್ತೆ. ಪೊಲೀಸ್ ಇಲಾಖೆಯಲ್ಲಿ ಒಂದು ವಿಡಿಯೋ ವೈರಲ್ ಆಗಿದೆ. ಅಲ್ಲ, ಅದನ್ನೇ ನಾ ಹೇಳಿದ್ನಲ್ಲ, ಯಾವ್ದೇ ಆಗ್ಲಿ ಅದೆಲ್ಲ ಅಸಹ್ಯ. ಅದ್ರ ಬಗ್ಗೆ ನಾನು ಚರ್ಚೆನೂ ಮಾಡಕ್ ಹೋಗಲ್ಲ. ಆಗ್ಲೇ ಈಗ ಸಸ್ಪೆಂಡ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಸಸ್ಪೆಂಡ್ ಮಾಡ್ಬೇಕು, ಅವ್ರ ಮೇಲೆ ಕಠಿಣ ಶಿಕ್ಷೆ ತಗೊಳ್ಬೇಕಾಗುತ್ತೆ. ಇದೆಲ್ಲ ನಾಟ್ ಅಲೌಡ್, ಇಟ್ಸ್ ನಾಟ್ ಅ ರೈಟ್ ಥಿಂಗ್.